ಹಾಯ್ ಹಲೋ ನಮಸ್ಕಾರ. ನಾವು ಇತ್ತೀಚೆಗಷ್ಟೇ ದುಬೈಗೆ ಹೋಗಿ ಬಂದ್ವಿ. 4 ಜನ ಹೋಗಿದ್ವಿ ದುಬೈಗೆ. ಸೊ 5 days 6 nights. ಅದರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಕ್ಕೆ ಅಂತ ಒಂದು ಶಾರ್ಟ್ ವಿಡಿಯೋ. ಫಸ್ಟು ದುಬೈಗೆ ಹೋಗ್ಬೇಕು ಅಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಸೊ ಪಾಸ್ಪೋರ್ಟ್ ಇನ್ ಕೇಸ್ ಇತ್ತು ಅಂದರೆ ವೀಸಾ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಬೇಕು. ಸೊ ಬೇಜಾನ್ ಏರ್ವೇಸ್ ಇದೆ, ನಾವು ಮಾಡಿದ್ದು ಇಂಡಿಗೋ ಏರ್ವೇಸು. ನೀವು ಎಮಿರೇಟ್ಸ್ ಏನಾದರೂ ಬುಕ್ ಮಾಡಿದ್ರೆ ಸೊ ದಟ್ ವಿಲ್ ಬಿ ಗುಡ್ ಆಪ್ಷನ್. ಎಮಿರೇಟ್ಸಲ್ಲಿ ಆಲ್ಮೋಸ್ಟ್ ಒಂದು 3-4 thousand ಎಕ್ಸ್ಟ್ರಾ ಆಗುತ್ತೆ. ಬೇರೆ ಫ್ಲೈಟ್ಸ್ಗೆ ಕಂಪೇರ್ ಮಾಡಿದ್ರೆ, ಬೇರೆ ಏರ್ವೇಸ್ಗೆ ಕಂಪೇರ್ ಮಾಡಿದ್ರೆ ಒಂದು 3-4 thousand ಎಕ್ಸ್ಟ್ರಾ ಆಗುತ್ತೆ. ಸೊ ಆ ಒಂದು ಪ್ರೈಸ್ನ ನೀವು ಮ್ಯಾಚ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಗೋ ವಿತ್ ಎಮಿರೇಟ್ಸ್. ಎಮಿರೇಟ್ಸ್ ಏರ್ವೇಸಲ್ಲಿ ನಿಮಗೆ ಫುಡ್ ಆಪ್ಷನ್ ಇರ್ಬೋದು, ಕ್ವಾಲಿಟಿ ಸರ್ವೀಸಸ್, ಬ್ಯಾಗೇಜ್ ಸರ್ವೀಸಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಮಿರೇಟ್ಸಲ್ಲಿ. ಆ್ಯಂಡ್ ವೀಸಾ ನೀವು ಅಪ್ಲೈ ಮಾಡಬೇಕು ಅಂದರೆ ₹6,400 ಖರ್ಚು ಬೀಳುತ್ತೆ ಅದು. ಸೊ ವೀಸಾ ಇನ್ ಕೇಸ್ ವೀಸಾ ಅಪ್ಲೈ ಮಾಡಬೇಕಂದ್ರೆ ನೀವು ಫಸ್ಟು ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿರಬೇಕು. ನೀವು ಅಲ್ಲಿ ಯಾವ ಹೋಟೆಲ್ ಆಪ್ಷನ್ ತೊಗೊಂಡಿರ್ತೀವೋ ಆ ಹೋಟೆಲ್ದು ಟಿಕೆಟ್ಸ್ ಎಲ್ಲ ರೈಸ್ ಆಗಿರಬೇಕು. ಸೊ ಹೋಟೆಲ್ ಆಪ್ಷನ್ನು ಮತ್ತು ನೀವು ಫ್ಲೈಟ್ ಟಿಕೆಟ್ಸ್ ಎರಡು ಬುಕ್ ಆಗಿದ್ರೆ ಯು ಕ್ಯಾನ್ ಗೋ ವಿತ್ ವೀಸಾ. ವೀಸಾ ಅಪ್ಲೈ ಮಾಡಬೇಕಂದ್ರೆ ಅದೆಲ್ಲ ಕೇಳ್ತಾರೆ. ಸೊ ವೀಸಾ ಒನ್ಸ್ ಬಂದಮೇಲೆ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗುತ್ತೆ. ನಾವಿಲ್ಲಿ ಲೋಕಲಲ್ಲಿ ಮಾಡಿಸಿದ್ವಿ. ಲೋಕಲಲ್ಲಿ ಅಂದರೆ ಥಾಮಸ್ ಕುಕ್ ಒಂದು ಟ್ರಾವೆಲಿಂಗ್ ಪಾರ್ಟ್ನರ್ ಜೊತೆ ಮಾಡಿಸಿದ್ದು ಕರೆನ್ಸಿ ಎಕ್ಸ್ಚೇಂಜ್. ನೀವು ಇನ್ ಕೇಸ್ ನೀವೇನಾದರೂ ಡೈರೆಕ್ಟಾಗಿ ಏರ್ಪೋರ್ಟಲ್ಲಿ ಮಾಡಿಸ್ತೀನಿ ಅಂದ್ರೂ ಓಕೆ, ಅಂದರೆ ಬೆಂಗಳೂರು ಏರ್ಪೋರ್ಟ್ ಆರ್ ದುಬೈ ಏರ್ಪೋರ್ಟ್. ಕರೆನ್ಸಿ ಎಕ್ಸ್ಚೇಂಜಿಂಗ್ ಸೆಂಟರ್ಸ್ ಅಂತೂ ತುಂಬಾ ಇದೆ. ರೋಡಲ್ಲೂ ಇದೆ, ದುಬೈಯಲ್ಲೂ ಇದೆ, ಇಲ್ಲ ಬೆಂಗಳೂರು ಲೋಕಲಲ್ಲೂ ಇದೆ. ಸೊ ಕರೆನ್ಸಿ ಎಕ್ಸ್ಚೇಂಜ್ ನಾವಿಲ್ಲಿ ಥಾಮಸ್ ಕುಕ್ಕಲ್ಲಿ ಆಲ್ಮೋಸ್ಟ್ ಅಬೌಟ್ 80 ಪೈಸೆ ಏನು ಎಕ್ಸ್ಟ್ರಾ ಕೊಟ್ಟು ಮಾಡಿಸಿದ್ವಿ. ದುಬೈಯಲ್ಲಿ ನಾವು ಕೇಳಿದಾಗ ಕರೆನ್ಸಿ ಎಕ್ಸ್ಚೇಂಜ್ಗೆ ರೇಟ್ಸ್ ಏನು ಬೀಳುತ್ತೆ ಅಂತ ನನಗೆ 40 to 45 ಪೈಸೆ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಬೇರೆ ವ್ಲಾಗ್ಸ್ ಎಲ್ಲ ನೋಡಿದಾಗ ಅವ್ರು ಹೇಳಿದ್ದು ಇಲ್ಲೇ ಎಕ್ಸ್ಚೇಂಜ್ ಮಾಡಿಸಿ, ಅಲ್ಲಿ ಹೋದರೆ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿದರು. ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲೇ ಮಾಡಿದೆ, ಥಾಮಸ್ ಕುಕ್ಕಲ್ಲಿ 80 ಪೈಸೆ ಎಕ್ಸ್ಟ್ರಾ ಕೊಟ್ಟು ಮಾಡಿದೆ. ಬಟ್ ನಾನು ಅಲ್ಲಿ ಎನ್ಕ್ವೈರ್ ಮಾಡಿದಾಗ ಅಲ್ಲಿ ಕಮ್ಮಿ ಅಂತ ಅನಿಸ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಕರೆನ್ಸಿ ಕ್ಯಾಶ್ ತೊಗೊಂಡೋದ್ರೂ ಓಕೆ, ಕಾರ್ಡಲ್ಲಿ ಫಾರೆಕ್ಸ್ ಕಾರ್ಡ್ನ ಅದಕ್ಕೆ ಅಮೌಂಟ್ ಲೋಡ್ ಮಾಡಿಸ್ಕೊಂಡು ಹೋದ್ರೂ ಅದು ಓಕೆ. ಎಂಥ ಚಿಕ್ಕ ಶಾಪಲ್ಲೂ ಫಾರೆಕ್ಸ್ ಕಾರ್ಡ್ನ ಅಕ್ಸೆಪ್ಟ್ ಮಾಡ್ತಾರೆ. ನನಗಿಲ್ಲಿ ತುಂಬ ಜನ ಎದುರಿಸಿದ್ರು, ಫಾರೆಕ್ಸ್ ಕಾರ್ಡ್ ಎಲ್ಲ ಕಡೆನೂ ವರ್ಕ್ ಆಗಲ್ಲ, ಕ್ಯಾಶ್ ತೊಗೊಂಡೋದ್ರೆ ಬೆಟರ್. ಆ್ಯಂಡ್ ಕ್ಯಾಶು ಮತ್ತು ಕಾರ್ಡ್ಗೆ ಡಿಫ್ರೆನ್ಸಸ್. ಕ್ಯಾಶ್ಗೆ 80 ಪೈಸೆ ಎಕ್ಸ್ಟ್ರಾ ತೊಗೊಂಡ್ರು, ಕಾರ್ಡ್ಗೆ ಲೋಡ್ ಮಾಡೋದಕ್ಕೆ 45 ಪೈಸೆ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಥಾಮಸ್ ಕುಕ್ಕಲ್ಲಿ. ಸೊ ಬೆಟರ್ ನೀವು ಕಾರ್ಡ್ಗೆ ಅಮೌಂಟ್ ಎಷ್ಟು ನೀವು ಲ್ಯಾಕ್ಸ್ ಟುಗೆದರ್ ಲೋಡ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ಒಂದು ಚಿಕ್ಕ ಟೀ ಶಾಪಲ್ಲೂ ಒಂದು ಟೀ ಬಂದು ಕೆಲವೊಂದು ಚಿಕ್ಕ ಟೀ ಶಾಪ್ಸಲ್ಲಿ ಒಂದು 2 dirhams 1 dirham ಆ ಥರ ಇರುತ್ತೆ. 1 dirham ಆರ್ 2 dirhams, ಅಲ್ಲಿ ಮಿನಿಮಮ್ ಬಿಲ್ 5 dirhams ಏನಾದರೂ ಬಿಲ್ ಮಾಡಿದ್ರೆ ನೀವು ಕಾರ್ಡಲ್ಲೇ ಪೇ ಮಾಡ್ಬೋದು. ಪ್ರತಿಯೊಂದು ಶಾಪಲ್ಲೂ ಒಂದು ಇಬ್ಬರು ಹೋದ್ರೂ 5 dirhams ಮಿನಿಮಮ್ ಬಿಲ್ ಆಗೇ ಆಗುತ್ತೆ. ಇನ್ ಕೇಸ್ ಬಿಲ್ ಆಗಿಲ್ಲ ಅಂದರೆ ವಾಟರ್ ಬಾಟಲ್ ತೊಗೊಂಡ್ರೆ 1.5 dirham ಅಥವಾ 2 dirhams. ಕೆಲವೊಂದು ಕಡೆ 2 dirhams, ಕೆಲವೊಂದು ಕಡೆ 1.5 dirhams ಇರುತ್ತೆ. ಸೊ ಇನ್ ಸಚ್ ಕೇಸಸ್ ನೀವು ಅದನ್ನು ಕಾರ್ಡಲ್ಲೇ ಪೇ ಮಾಡ್ಬೋದು. 5 dirhams ಮಿನಿಮಮ್ ಬಿಲ್ ಮಾಡಬೇಕಷ್ಟೇ. ಸೊ 5 dirhams ಬಿಲ್ಲು ನೀವು ಮಾಡಿದ್ರೆ ಕಾರ್ಡಲ್ಲೇ ಪೇ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಶಾಪ್ಸಲ್ಲೂ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ. ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ, ಯಾರಾದರೂ ನನ್ನ ಹತ್ರ ಕ್ಯಾಶ್ ಇಲ್ಲ, ಬರೀ ಕಾರ್ಡ್ ಇದೆ ಅಂತ ಏನಾದರೂ ಹೇಳಿದ್ರೆ ಸೊ ಅವ್ರು ಅದನ್ನು ಕಾರ್ಡ್ ಪೇಮೆಂಟ್ ಯಾವ ಥರ ಮಾಡಿಸ್ಬೇಕು ಅದೇ ಥರ ಮಾಡೋದಕ್ಕೆ ಅವರೇ ಅರೇಂಜ್ಮೆಂಟ್ ಮಾಡಿಸ್ಕೊತಾರೆ. ಈಗ ಫೋನ್ಪೇ ಇಲ್ಲೆಲ್ಲಾದರೂ ಫೋನ್ಪೇ ವರ್ಕ್ ಆಗಿಲ್ಲ ಅಂದರೆ ಪಕ್ಕದ ಅಂಗಡಿಯವ್ರ ಹತ್ರ ಫೋನ್ಪೇ ಮಾಡಿಸೋದು ಆ ಥರ ಮಾಡ್ತಾರಲ್ಲ, ಸೊ ಅದೇ ಥರ ಮಾಡೇ ಮಾಡ್ತಾರೆ. ಅಂದರೆ ಕಾರ್ಡ್ ಸ್ವೈಪ್ ಮಾಡಿಸ್ತಾರೆ. ಬಿಸ್ನೆಸ್ ಯಾರು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ.